ಒಬ್ಬ ತಂಬಾಕು ಬೆಳೆಗಾರ ರೈತ ಹಿರಿಯಾಪಟ್ಟಣ ತಾಲೂಕು ಹಿಟ್ನಳ್ಳಿ ಗ್ರಾಮ ಕಗ್ಗುಂಡಿ ಪ್ಲಾಟ್ಫಾರ್ಮ್ ನಂಬರ್ 4ಕ್ಕೆ ನಾನು ಬರ್ತೇನೆ. ಹಾಗೆ ಅಂದರೆ ನಾವು ಈಗ ತಂಬಾಕನ್ನು 72ನೇ ಇಸ್ವಿಯಿಂದನೂ ಕೂಡ ತಂಬಾಕು ವ್ಯವಸಾಯನ ಮಾಡ್ಕೊಂಡು ಬರ್ತಾ ಇದ್ದೋ. ನಮ್ಮ ತಂದೆನೂ ಕೂಡ ಮಾಡ್ತಾಯಿದ್ರು, ಅದನ್ನೇ ನಾವು ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ವ್ಯತ್ಯಾಸ ಆಗಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ನಾವು ನವೆಂಬರು ಡಿಸೆಂಬರಲ್ಲಿ ಮಾರಾಟ ಮಾಡಿದಂಥ ತಂಬಾಕಿಗೆ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರದ ಬಡ್ಜೆಟ್ ಆದ ನಂತರ ಸ್ವಲ್ಪ ರೈತರಿಗೆ ಗೊಂದಲ ಆಗಿ ಟ್ಯಾಕ್ಸ್ ಕೂಡ ಹೆಚ್ಚಾಗಿ ಟ್ಯಾಕ್ಸಿನ ಮೇಲೆ ಪರಿಣಾಮ ಬೀರಿ ರೈತರು ಕಂಗಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಕೇಂದ್ರ ಸರ್ಕಾರ ತಾವು ಏನು ಹೆಚ್ಚುವರಿ ತಂಬಾಕಿಗೆ ಸುಂಕವನ್ನು ವಿಧಿಸಿದಿರಿ ಅದನ್ನು ಮತ್ತೆ ವಾಪಸ್ ಪಡಿಬೇಕು ಅಂತಲೂ ನಾನು ಮನವಿ ಮಾಡ್ತಾ, ಹಾಗೆ ತಂಬಾಕು ಜೊತೆಗೆ ಇವತ್ತು ಏನು ನಮ್ಮಲ್ಲಿ ಲೋಕಲ್ ಆಗಿ ಉತ್ಪಾದನೆ ಆಗುವಂಥ ಸಿಗರೇಟ್ ಇದೆ, ಅದರ ಬೆಲೆ ಮೇಲೆ ಹೆಚ್ಚು ಪರಿಣಾಮ ಬೀರೋದ್ರಿಂದ ನಮ್ಮ ಭಾರತ ಸರ್ಕಾರದ ಗ್ರಾಹಕರು ಏನಿದ್ದಾರೆ ಅವರಿಗೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಇಲೀಗಲ್ ಸಿಗರೇಟು ಕೂಡ ನಮ್ಮಲ್ಲಿ ಭಾರತ ದೇಶಕ್ಕೆ ಹೆಚ್ಚು ಬರ್ತಾ ಇರೋದ್ರಿಂದ, ಅದನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಅದು ಆರೋಗ್ಯಕ್ಕೆ ಇನ್ನೂ ಹೆಚ್ಚು ದುಷ್ಪರಿಣಾಮವನ್ನು ಬೀರೋದ್ರಿಂದ ನಾವು ನಮ್ಮ ದೇಶೀಯ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ, ಆ ದೇಶೀಯ ಉತ್ಪಾದನೆ ಹಿಂದೆ 5 ಲಕ್ಷ ಅಥವಾ 6 ಲಕ್ಷ ಜನ ಅದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅನುಕೂಲ ಆಗೋ ಥರ ತಾವು ಕೇಂದ್ರ ಸರ್ಕಾರ ಹೆಚ್ಚುವರಿ ಸುಂಕವನ್ನು ಕಡಿಮೆ ಮಾಡಿ ಹಿಂದೆ ಏನಿತ್ತು ಅದನ್ನು ಮುಂದುವರಿಸಬೇಕು ಅಂತೇಳಿ ನಾನು ಎಲ್ಲ ರೈತರ ಪರವಾಗಿ, ಹೆಚ್ಚುಗೊಮ್ಮೆ ಆಂಧ್ರ ಆ್ಯಂಡ್ ಕರ್ನಾಟಕ 5 ಲಕ್ಷ ರೈತರ ಪರವಾಗಿ ನಾನು ಕಳಕಳಿಯ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ, ವಾಣಿಜ್ಯ ಮಂತ್ರಾಲಯಕ್ಕೆ ಹಾಗೂ ಕಾಮರ್ಸ್ ಮಿನಿಸ್ಟ್ರಿಗೆ, ಫೈನಾನ್ಸ್ ಮಿನಿಸ್ಟ್ರಿಗೆ ಕೂಡ ನಾನು ಎಲ್ಲ ರೈತರ ಪರವಾಗಿ ಹೃತ್ಪೂರ್ವಕವಾದ ಒಂದು ಮನವಿಯನ್ನು ಸಲ್ಲಿಸ್ತಾ ನಿಮಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೇಳೋದು ಸಾಕು.